2024ರ ಮಹಾಭಾರತದ ಅಖಾಡ ಸಿದ್ಧ ಆಗಿದೆ. ಸಮರ ಸೇನಾನಿಗಳ ಸೆಣಸಾಟಕ್ಕೆ ಮುಹೂರ್ತ ಘೋಷಣೆಯಾಗಬೇಕಷ್ಟೇ. ಕದನ ಕಲಿಗಳ ಕಾಳಗದ ಡೇಟ್ ಅನೌನ್ಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. ದಿನಾಂಕ ಪ್ರಕಟಕ್ಕೂ ಮುನ್ನ ಶಿವಮೊಗ್ಗ ಸಮರಾಂಗಣದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಹುರಿಯಾಳುಗಳ ಹೆಸರು ಅನೌನ್ಸ್ ಆಗಿದೆ. ಆದರೆ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್ ಕ್ಷೇತ್ರದತ್ತ ತಲೆಗೆ ಹಾಕಿಲ್ಲ. ಆ ಕುರಿತ ಒಂದು ವರದಿ ಇಲ್ಲಿದೆ. ಶಿವಮೊಗ್ಗ ಕಡೆ ಈವರೆಗೂ ತಲೆ ಹಾಕದ ಗೀತಾ ಅಭ್ಯರ್ಥಿ ಘೋಷಣೆಯಾಗಿ 5 ದಿನ ಕಳೆದರೂ ನಾಪತ್ತೆ. 2024ರ ಮಹಾ ಕುರುಕ್ಷೇತ್ರಕ್ಕೆ ರಣಕಣ ರೆಡಿಯಾಗಿದೆ. ಸಮರಾಂಗಣದಲ್ಲಿ ಸೆಣಸಾಟಕ್ಕೆ ಸಮರ ಸೇನಾನಿಗಳು ಸಿದ್ಧರಾಗಿದ್ದಾರೆ. ಮಹಾಭಾರತದ ಮಹಾಯುದ್ಧಕ್ಕೆ ಮುಹೂರ್ತ ಫಿಕ್ಸ್ ಮಾಡಲು ದಿನಾಂಕ ಘೋಷಣೆಯಾಗಬೇಕಿದೆ. ಡೇಟ್ ಅನೌನ್ಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಗಳ ಹೆಸರು ಹಂತ ಹಂತವಾಗಿ ಅನೌನ್ಸ್ ಮಾಡಲಾಗ್ತಿದೆ. ಅಂದಹಾಗೆ ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗಕ್ಕೆ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗಿದೆ. ಬಿಜೆಪಿಯಿಂದ ಸಂಸದ BY ರಾಘವೇಂದ್ರ ಮತ್ತೊಮ್ಮೆ ಕಣಕ್ಕಿಳಿದಿದ್ದಾರೆ. ಇತ್ತ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾಜಿ ಸಿಎಂ ಬಂಗಾರಪ್ಪ ಪುತ್ರಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಪತ್ನಿ ಗೀತಾ ಶಿವರಾಜ್ಕುಮಾರ್ ಹೆಸರು ಘೋಷಣೆಯಾಗಿದೆ. ಗೀತಾ ಹೆಸರು ಮೊದಲ ಪಟ್ಟಿಯಲ್ಲೇ ಅನೌನ್ಸ್ ಆಗಿ 5-6 ದಿನ ಕಳೆದರೂ ಕ್ಷೇತ್ರಕ್ಕೆ ಕಾಲಿಟ್ಟಿಲ್ಲ. ಶಿವಮೊಗ್ಗ ಕಡೆ ತಲೆ ಹಾಕಿಲ್ಲ. ಹೌದು, BY ರಾಘವೇಂದ್ರ ತಮ್ಮ ಹೆಸರು ಘೋಷಣೆ ಆದ ಕ್ಷಣದಿಂದಲೇ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿದ್ದಾರೆ. ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ತುಂಬಿದ್ದಾರೆ. ಆದರೆ ಗೀತಾ ಮಾತ್ರ ಹೆಸರು ಘೋಷಣೆಯಾದರೂ ಶಿವಮೊಗ್ಗ ಕಡೆ ಮುಖ ಮಾಡಿಲ್ಲ. ಇದರಿಂದಾಗಿ ಕಾರ್ಯಕರ್ತರಲ್ಲಿ ಅಸಮಾಧಾನ ಉಂಟಾಗಿದೆ. ಗೀತಾಗಿಂತ ತಡವಾಗಿ ರಾಘವೇಂದ್ರಗೆ 4ನೇ ಬಾರಿ ಸ್ಪರ್ಧೆಗೆ ಅವಕಾಶ ಕೊಟ್ಟ ಬೆನ್ನಲ್ಲೇ ಶಿವಮೊಗ್ಗ ಬಿಜೆಪಿ ಪಾಳೆಯದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಕಾರ್ಯಕರ್ತರು ಮುಖಂಡರು ರಾಘವೇಂದ್ರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದರು. ಆದರೆ ಗೀತಾ ಮಾತ್ರ ತಮ್ಮ ಹೆಸರು ಘೋಷಣೆಯಾಗಿ 5 ದಿನ ಕಳೆದರೂ ಕ್ಷೇತ್ರಕ್ಕೆ ಕಾಲಿಟ್ಟಿಲ್ಲ, ಸಕ್ರಿಯರಾಗಿಲ್ಲ, ಪ್ರಚಾರ ಚುನಾವಣಾ ಚಟುವಟಿಕೆಗಳಲ್ಲಿ ಭಾಗಿಯಾಗಿಲ್ಲ. ಇದರಿಂದ ಕಾರ್ಯಕರ್ತರು ಮುಖಂಡರಲ್ಲಿ ಉತ್ಸಾಹ ಕುಂದಿದೆ. ಇತ್ತ ರಾಘವೇಂದ್ರ ಈ ಬಾರಿಯೂ ನಮ್ಮದೇ ಗೆಲುವು ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇಂಥ ಶುಭಗಳಿಗೆಯಲ್ಲಿ ನಮ್ಮ ಶಿವಮೊಗ್ಗ ಗ್ರಾಮಾಂತರದ ಕಾರ್ಯಕರ್ತರು ಎಲ್ಲ ಒಟ್ಟಾಗಿ ಸೇರಿ ಒಂದು ಹೊಸ ಹುಮ್ಮಸ್ಸು, ಹೊಸ ಹುರುಪಿನಿಂದ ಇವತ್ತು ಇನ್ನೊಂದು ಚುನಾವಣಾ ಕಚೇರಿಯನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಇಷ್ಟು ಮಾತ್ರ ಹೇಳ್ತೀನಿ, ಇವತ್ತು ಕಾರ್ಯಕರ್ತರು ಉತ್ಸಾಹದಿಂದಲಿದ್ದಾರೆ. ವಾತಾವರಣ ತುಂಬ ಚೆನ್ನಾಗಿದೆ. ಅದನ್ನು ಓಟಾಗಿ ಪರಿವರ್ತನೆ ಮಾಡಲಿಕ್ಕೆ ಏನೇನು ಗಮನವನ್ನು ಕೊಡಬೇಕು ಅದಕ್ಕೆ ಸನ್ನದ್ಧರಾದಂಥ ನಮ್ಮ ಕಾರ್ಯಕರ್ತರ ಪಡೆ ಯುದ್ಧ ಬಂದಾಗ ಶಸ್ತ್ರಾಭ್ಯಾಸ ಅಂತೇಳಿ ಆಗದೆ ಕಳೆದ 4-5 ವರ್ಷಗಳಿಂದ ಈ ಒಂದು ಸಂಘಟನೆ ಬೂತನ್ನು ನರ್ಚರ್ ಮಾಡುವಂಥ ಕೆಲಸವನ್ನು ನಮ್ಮ ಸಂಘಟನೆ ಹಿರಿಯರು ಅವರ ಮೇಲ್ಪಂಕ್ತಿಯಿಂದ ಮಾಡ್ಕೊಂಡ್ಬಂದಿದ್ದಾರೆ. ಒಟ್ಟಾರೆ 2 ಪಕ್ಷಗಳ ಅಭ್ಯರ್ಥಿ ಘೋಷಣೆಯಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಮತ್ತಷ್ಟು ರಂಗೇರಿದೆ. ಶೀಘ್ರದಲ್ಲೇ ಅಭ್ಯರ್ಥಿಗಳ ಪರ ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದ ಘಟಾನುಘಟಿ ನಾಯಕರುಗಳೇ ಪ್ರಚಾರದ ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಕ್ಷೇತ್ರದ ಜನರು ಯಾರ ಪರ ಒಲವು ತೋರಿಸ್ತಾರೆ ಅನ್ನೋದು ಫಲಿತಾಂಶದವರೆಗೂ ಕಾಯಬೇಕು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.